ಅರಮನೆ ಮೈದಾನದಲ್ಲಿ ಪುನೀತ ಪರ್ವದ ಬಿರುಗಾಳಿಯೇ ಎದ್ದಿದೆ. ಇವತ್ತು ಅಪ್ಪು ಅಭಿಮಾನಿಗಳ ಪಾಲಿಗೆ ದೀಪಾವಳಿ ಇವತ್ತಿನಿಂದನೇ ಆರಂಭಗೊಂಡಿದೆ. ಇವತ್ತು ಸಂಜೆ 6 ಗಂಟೆಯಿಂದ ಗಂಧದ ಗುಡಿ ಪ್ರೀ ರಿಲೀಸ್ ಈವೆಂಟ್ ನಡೆಯಲಿದೆ. ಈ ಹಿನ್ನೆಲೆಯಲ್ಲಿ ಎಲ್ಲಾ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಕಳೆದ ಹಲವು ದಿನಗಳಿಂದಲೂ ಕೂಡ ಸಿದ್ಧತೆಯನ್ನ ಮಾಡಿಕೊಂಡು ಬರಲಾಗ್ತಾ ಇದ್ದು ಅದರ ಕಂಪ್ಲೀಟ್ ಆದಂತಹ ಸಿದ್ಧತೆಯ ಕಾರ್ಯವನ್ನ ಪರಿಶೀಲನೆ ಮಾಡಿದ್ದಾರೆ. ನಿನ್ನೆ ಮಾತ್ರ ಅಲ್ಲ, ಮೊನ್ನೆಯಿಂದಲೂ ಕೂಡ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರ ನೇತೃತ್ವವನ್ನು ವಹಿಸಿಕೊಂಡು ಅಲ್ಲಿ ಎಲ್ಲಾ ಸಿದ್ಧತೆಗಳನ್ನ ನೋಡ್ತಾ ಇದ್ದಾರೆ. ಬೆಂಗಳೂರು ಪ್ಯಾಲೇಸ್ ಗ್ರೌಂಡ್ ನಲ್ಲಿ ಅದ್ಧೂರಿ ಕಾರ್ಯಕ್ರಮ ನೆರವೇರಲಿದೆ. PRK ಪ್ರೊಡಕ್ಷನ್ ನೇತೃತ್ವದಲ್ಲಿ ನಡೀತಾ ಇರುವ ಸೇರಿದಂತೆ ಇಡೀ ಸ್ಯಾಂಡಲ್ವುಡ್ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗುತ್ತೆ. ಸಾಕಷ್ಟು ಮನೋರಂಜನಾ ಕಾರ್ಯಕ್ರಮಗಳಿವೆ. ಅಪ್ಪು ಅಭಿನಯದ ಹಾಡಿಗೆ ಡಾನ್ಸ್ ಮಾಡಲಿದ್ದಾರೆ ಸಾಕಷ್ಟು ಕಲಾವಿದರು. ಈಗಾಗಲೇ ಭರ್ಜರಿಯಾಗಿ ಅದರ ರಿಹರ್ಸಲ್ ಕೂಡ ನಡೆದಿದೆ. ನಟಿ ರಮ್ಯಾ, ಶಿವಣ್ಣ ಹಾಗೂ 2 ಎಕ್ಸ್ಟ್ರಾ ಬೆಡ್ರೂಮ್ ಅಲ್ಲಿ ಹೋಮ್ ಸ್ಟೇ ಬಿಸ್ನೆಸ್ ಮಾಡಿ ತಿಂಗಳಿಗೆ 60,000 ಲಾಭ ಮಾಡ್ತಿದ್ದಾರೆ. ನೀವು ಮಾಡಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಪ್ರಭುದೇವ ಡಾನ್ಸ್ ಮಾಡಲಿದ್ದಾರೆ. ಇನ್ನು ಅರಮನೆ ಮೈದಾನದ ಸುತ್ತಲೂ ಅಪ್ಪು ಅಭಿನಯದ ಸಿನಿಮಾಗಳ 30ಕ್ಕೂ ಹೆಚ್ಚು ಕಟೌಟ್ಗಳನ್ನ ಹಾಕಲಾಗಿದೆ. ಪುನೀತ ಪರ್ವ ಕಾರ್ಯಕ್ರಮದ ವೇದಿಕೆಯ ಸುತ್ತಲೂ 8 ಕಟೌಟ್ಗಳನ್ನ ನಿಲ್ಲಿಸಿದ್ದಾರೆ. ದೊಡ್ಡ ಕಾರ್ಯಕ್ರಮವಾದ ಕಾರಣ ಭಾರೀ ಬಂದೋಬಸ್ತನ್ನು ಕೈಗೊಳ್ಳಲಾಗಿದೆ. 50,000ಕ್ಕೂ ಹೆಚ್ಚಿನ ಅಭಿಮಾನಿಗಳು ಬರುವಂತಹ ನಿರೀಕ್ಷೆಯನ್ನ ಹೊಂದಲಾಗಿದೆ. ಈ ಹಿನ್ನೆಲೆಯಲ್ಲಿ ಕೇವಲ ಸ್ಯಾಂಡಲ್ವುಡ್ ಅಭಿಮಾನಿಗಳು ಮಾತ್ರ ಅಲ್ಲ, ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಚಿತ್ರರಂಗದ ಮಹಾನಟಿಯರು ಕೂಡ ಆಗಮಿಸಲಿದ್ದಾರೆ. ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಶರಣು ಹಂಪಿ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಶರಣು ಹಂಪಿ, ಇವತ್ತೇ ಒಂದು ಹಬ್ಬ, ಇವತ್ತು ಪುನೀತ ಅಭಿಮಾನಿಗಳಿಗೆ ಅವರ ಆ ಅಭಿಮಾನವನ್ನು ಮೆರೆಯುವಂತಹ ಒಂದು ಸಂದರ್ಭ ಇವತ್ತು ಅಂತ ಹೇಳಿ ಯಾವ ರೀತಿಯಾಗಿ ಕಂಪ್ಲೀಟ್ ಆದಂತಹ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ? ಈಗಾಗಲೇ ಬರ್ತಾ ಇದ್ದಾರಾ ಅಭಿಮಾನಿಗಳು ಅಲ್ಲಿ, ಹೇಗೆ ಅಂತ? ನವಿತಾ, ಅಭಿಮಾನಿಗಳು ಬೇರೆ ಬೇರೆ ಭಾಗದಿಂದ ಬರ್ತಾ ಇದ್ದಾರೆ. ಆದ್ರೆ ಅರಮನೆ ಮೈದಾನದ ಸ್ಥಳಕ್ಕೆ ಬರಲು 1-2 ಗಂಟೆ ಆಗ್ಬಹುದು. ಆದ್ರೆ ಅಂತಿಮ ಹಂತದ ಸಿದ್ಧತೆಗಳು, ಯಾಕಂದ್ರೆ ಪುನೀತ್ ಪರ್ವ ಈ ಕಾರ್ಯಕ್ರಮ ಏನಿದೆ, ಪುನೀತ್ ರಾಜ್ಕುಮಾರ್ ಅವರ ಕೊನೆಯ ಸಿನಿಮಾ ಗಂಧದ ಗುಡಿ ಸಿನಿಮಾದ ಪ್ರೀ ರಿಲೀಸ್ ಇವೆಂಟ್ ಬಹಳ ಅದ್ದೂರಿಯಾಗಿ ಮತ್ತು ಐತಿಹಾಸಿಕವಾಗಿ ಅರ್ಥಗರ್ಭಿತವಾಗಿ ಪುನೀತ್ ಅವ್ರನ್ನ ನೆನಪು ಮಾಡಿಕೊಳ್ಳುವಂತ ಕಾರ್ಯಕ್ರಮ ಕೂಡ ಆಗ್ಬೇಕು ಅಂತ ಹೇಳಿ ಇಲ್ಲಿ ಮಾಡ್ತಾ ಇರೋದು. ನೋಡಬಹುದು, ಬೃಹತ್ ಆದಂತ ವಿಶಾಲವಾದಂತ ವೇದಿಕೆಯನ್ನ ನಿರ್ಮಾಣ ಮಾಡಿದ್ದಾರೆ. 60-40 ಈ ವೇದಿಕೆಯ ಅಗಲ ಮತ್ತು ಉದ್ದ. ಸೊ ಈ ವೇದಿಕೆ ನಿಜವಾಗ್ಲೂ ಕೂಡ ಕಂಪ್ಲೀಟ್ ಆಗಿ ನಿಮಗೆ ಇದರಲ್ಲಿ 500ಕ್ಕೂ ಹೆಚ್ಚು ಲೈಟಿಂಗ್ಗಳ ವ್ಯವಸ್ಥೆಯನ್ನ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. 5 ಹಾಡುಗಳು ಈ ಕಾರ್ಯಕ್ರಮದಲ್ಲಿ ಇರಲಿದೆ. 3 ಡ್ಯಾನ್ಸ್ ಶೋಗಳು ಕೂಡ ಇರಲಿದೆ. ಅದರಲ್ಲಿ ಪ್ರಭುದೇವ್, ಶಿವಣ್ಣ ಮತ್ತು ರಮ್ಯಾ ಅವರಿಂದ ನೃತ್ಯ ಪ್ರದರ್ಶನ ಕೂಡ ಇರಲಿದೆ. ಕುನಾಲ್ ಗಾಂಜಾವಾಲಾ, ವಿಜಯ್ ಪ್ರಕಾಶ್, ಅರ್ಮಾನ್ ಮಲಿಕ್, ಗುರುಕಿರಣ್, ಟಿಪ್ಪು, ಹೀಗೆ ಇವರೆಲ್ಲರಿಂದ ಕೂಡ ಗೀತ ಗಾಯನ ನಡೆಯಲಿದೆ. ಇಲ್ಲಿ ಮುಂಭಾಗದಲ್ಲಿ VVIP ಇಲ್ಲಿ 250ರಿಂದ 500 ಆಸನಗಳ ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಕೊನೆ ಹಂತದ ಸಿದ್ಧತೆ, ಯಾಕಂದ್ರೆ ಈಗಾಗಲೇ ಅಭಿಮಾನಿಗಳ ಗ್ಯಾಲರಿ ಸಪರೇಟ್ ಆಗಿ ಅಲ್ಲಿ ವ್ಯವಸ್ಥೆಯನ್ನ ಮಾಡಿದ್ದಾರೆ. VIPಗಳ ಗ್ಯಾಲರಿ ಅಲ್ಲೂ ಕೂಡ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಇಲ್ಲಿ VVIPಗಳ ಗ್ಯಾಲರಿ ಇದು ಇಲ್ಲಿ ಮುಂಭಾಗದಲ್ಲಿ. ಇಲ್ಲಿ ಈಗಾಗಲೇ ದೊಡ್ಡ ದೊಡ್ಡ ಆಸನಗಳ ವ್ಯವಸ್ಥೆಯನ್ನ ಮಾಡಿದ ದೃಶ್ಯಗಳು ಕೂಡ ಕಂಡು ಬರ್ತಾ ಇದೆ. ಇಲ್ಲಿ ಇರುವಂತಹ ಸಿಬ್ಬಂದಿಗಳು ಸೇರಿದಂತೆ ಪೊಲೀಸರಿಗೆ 7,500 ಜನರಿಗೆ ಊಟದ ವ್ಯವಸ್ಥೆಯನ್ನ ಮತ್ತು ಬೆಳಿಗ್ಗೆ ಟಿಫನ್ ಉಪಹಾರದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಬರುವ ಅಭಿಮಾನಿಗಳಿಗೆ, ಯಾಕಂದ್ರೆ 40,000ಕ್ಕೂ ಹೆಚ್ಚು ಜನ ಅಭಿಮಾನಿಗಳು ಬರುವ ನಿರೀಕ್ಷೆ ಇದೆ. ಇದು 1 ಲಕ್ಷ ಮೀರಬಹುದು ಅಂತ ಕೂಡ ಸಾಧ್ಯತೆಗಳನ್ನ ಮಾಡ್ತಾ ಇದ್ದಾರೆ. ಸೊ ಅವರಿಗೆ ಬರುವಂತ ಅಭಿಮಾನಿಗಳಿಗೆ ಸಂಜೆ 4 ಗಂಟೆಗೆ ಪಕ್ಕದಲ್ಲಿರುವಂತಹ ತ್ರಿಪುರವಾಸಿನಿಯಲ್ಲಿ ಉಪಹಾರದ ವ್ಯವಸ್ಥೆಯನ್ನ, ಸ್ನಾಕ್ಸ್ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಸೊ ಈಗ ಬರುವಂತ ಅಭಿಮಾನಿಗಳಿದ್ರೆ ಬಂದ್ರೆ ಅವ್ರಿಗೆಲ್ಲರಿಗೂ ಕೂಡ, ನೀವು ಯಾಕಂದ್ರೆ VVIP ಗಣ್ಯರಿರ್ತಾರೆ, ಭಾರತೀಯ ಚಿತ್ರರಂಗದ ಬೇರೆ ಬೇರೆ ನಟ ನಟಿಯರೆಲ್ಲರೂ ಕೂಡ, ಖ್ಯಾತನಾಮರೆಲ್ಲರೂ ಕೂಡ ಆಗಮಿಸ್ತಾ ಇದ್ದಾರೆ. ಅವರು ಬಂದಾಗ ಯಾವುದೇ ರೀತಿಯಾದಂತ ತೊಂದರೆಗಳಾಗಬಾರ್ದು ಅನ್ನೋ ಕಾರಣಕ್ಕಾಗಿ ವ್ಯವಸ್ಥೆನ ಮಾಡ್ತಾ ಇದ್ದಾರೆ. ಸೆಕ್ಯೂರಿಟಿಯ ಅಲರ್ಟ್ ಕೂಡ ಇಲ್ಲಿ ಇರೋದು ಕಂಡು ಬರ್ತಾ ಇದೆ. ಪೊಲೀಸರು ಹೊರಭಾಗದಲ್ಲಿ, ನಿಮಗೆ ಈ ಮೈದಾನ ಏನಿದೆ ಕೃಷ್ಣ ವಿಹಾರಿ, ಈ ಕೃಷ್ಣ ವಿಹಾರಿಯ ಮೈದಾನದ ಹೊರಭಾಗದಲ್ಲಿ ಸುತ್ತಲೂ ಕೂಡ ಪೊಲೀಸ್ ವ್ಯವಸ್ಥೆಯನ್ನ ಮಾಡಿದ್ದಾರೆ. 1000ಕ್ಕೂ ಹೆಚ್ಚು ಜನ, ಅಂದ್ರೆ 1,200ಕ್ಕೂ ಹೆಚ್ಚು ಪೊಲೀಸ್ ನಿಯೋಜನೆ ಮಾಡಿದ್ದಾರೆ. ಇದು VIP ತೋರಿಸ್ತಾ ಇರುವಂತದ್ದು VIP ಗ್ಯಾಲರಿ. ಅದಾದ ನಂತರ ಬರೋದೇ ಅಭಿಮಾನಿಗಳ ಗ್ಯಾಲರಿ. ಅಲ್ಲಿ
ಒಟ್ಟು 30,000ಕ್ಕೂ ಹೆಚ್ಚು ಜನ ಆಸನದ ವ್ಯವಸ್ಥೆಯನ್ನ ಮಾಡಿದ್ದಾರೆ. 8 LED ವ್ಯವಸ್ಥೆಯನ್ನ ಮಾಡಿರುವಂತ ದೃಶ್ಯ ಕಂಡು ಬರ್ತಾ ಇದೆ. ಇನ್ನು ಸ್ಟೇಜ್ ನ ನೋಡ್ತಾ ಹೋದ್ರೆ ಎಡಭಾಗಕ್ಕೆ ಮತ್ತು ಬಲಭಾಗಕ್ಕೆ ಎರಡೂ ಕಡೆಯೂ ಕೂಡ ಅಪ್ಪು ಅವರ ಚಿತ್ರಗಳು, ಫ್ಲೆಕ್ಸ್ಗಳು ಬಹಳ ರಾರಾಜಿಸ್ತದೆ. ಅದರಲ್ಲೂ ಕೂಡ ಗಂಧದ ಗುಡಿ ಪೋಸ್ಟರ್ ರಾರಾಸ್ತಾ ಇರೋದು. ಅದರಲ್ಲೂ ಕೂಡ ಪುನೀತ್ ರಾಜ್ಕುಮಾರ್ ಜೊತೆ ತಂದೆ ಡಾಕ್ಟರ್ ರಾಜ್ಕುಮಾರ್ ಅವರು ಕೂಡ ಇರುವಂತದ್ದು. ಯಾಕಂದ್ರೆ ಗಂಧದ ಗುಡಿ ನೆನೆಸ್ಕೊಂಡ್ರೆ ಕನ್ನಡದ ಹೆಮ್ಮೆಯ ಸಿನಿಮಾ. ಸೊ ಅಂತ ಸಿನಿಮಾ ಮತ್ತೊಮ್ಮೆ ಗಂಧದ ಗುಡಿ ಸಿನಿಮಾನು ಕೂಡ ಪ್ರೀ ರಿಲೀಸ್ ಇವೆಂಟ್ ಆಗ್ತಾ ಇದೆ. ಅಭಿಮಾನಿಗಳ ಪಾಲಿಗೆ ದೀಪಾವಳಿ ಹಬ್ಬವನ್ನು ಇವತ್ತೇ ಆಚರಣೆ ಮಾಡ್ಲಿಕ್ಕೆ ಎಲ್ಲರೂ ರೆಡಿ ಆಗ್ತಾ ಇದ್ದಾರೆ. ಆ ರೀತಿಯಾದಂತ ದೃಶ್ಯಗಳು ಇಲ್ಲಿ ಕಂಡು ಬರ್ತಾ ಇದೆ. ಪ್ರತಿ ಕ್ಷಣದ ಮಾಹಿತಿ ನಿಮ್ಮಿಂದ ಪಡ್ಕೊಳ್ತಾನೆ ಇರ್ತೀವಿ ಶರಣ್ ಹಂಪಿ. ಥ್ಯಾಂಕ್ ಯು ಸೋ ಮಚ್. ಈ ಕ್ಷಣ